ಪುರುಷ ನೀನೆಲ್ಲಿಕಾಯಿ, ಸರಸಿಯೊಳಗೆ ಕರಿ ಕೂಗಿರೆಕಾಯಿ, ಹಿರಿದು ಮಾಡಿದ ಪಾಪ ನುಗ್ಗೆಕಾಯಿ, ಹರಿ ನಿನ್ನ ಜ್ಞಾನ ಬಾಳೆಕಾಯಿ. ನಿಲ್ಸು ನಿಲ್ಸು, ಎಷ್ಟು ಸಿಂಪಲ್ ಆಗಿದೆ ಅಲ್ವಾ ಈ ನಲ್ಲಿಕಾಯಿ ಬಾಳೆಕಾಯಿ ಪದ್ಯ. ಹಾ, ಕೇಳೋದಕ್ಕೆ ಸಿಂಪಲ್, ಆದ್ರೆ ಇದರ ಒಳ ಅರ್ಥ ಯೂನಿವರ್ಸಲ್. ಹಾಗಾದ್ರೆ ಇದನ್ನ ಯಾರು ಬರೆದ್ರು? ಇದು ಯಾವ ರೀತಿಯ ಸಾಹಿತ್ಯ? ನೋಡು ಕಂಗನ, ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರಾದ ಕನಕದಾಸರು ಇದನ್ನ ರಚಿಸಿದ್ದಾರೆ. ಹೌದೌದು, ಇಂತಹ ಭಕ್ತ ಕನಕದಾಸರು ಕೀರ್ತನೆ, ಉಗಾಭೋಗ, ಬಹಳ ಮುಖ್ಯವಾಗಿ ಮುಂಡಿಗೆಗಳನ್ನು ರಚಿಸಿದ್ದಾರೆ ಅಂತ ಕೇಳಿದ್ದೀನಿ. ಆದರೆ ಈ ಕೀರ್ತನೆ ಉಗಾಭೋಗ ನನಗೆ ಚೆನ್ನಾಗಿ ಗೊತ್ತು. ಆದರೆ ಈ ಮುಂಡಿಗೆ ಅಂದ್ರೇನು? ಈ ಮುಂಡಿಗೆ ಅನ್ನೋದು ಒಗ್ಟು ಅಥವಾ ಬೆಳಗಿನ ಪದ್ಯ. ಇದು ಪದ್ಯದ ರೂಪದಲ್ಲಿ ಇದ್ದು ಸಂಕೇತ, ರೂಪಕ ಹಾಗೂ ಪ್ರತಿಮೆಗಳ ಮೂಲಕ ಗಹನವಾದ ವಿಚಾರಗಳನ್ನು ತಿಳಿಸುತ್ತೆ. ಆಹಾ, ನೀನು ಮುಂಡಿಗೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು ನೋಡಿದ್ರೆ ಒಳ್ಳೆ ಸಂಡಿಗೆ ತಿಂದಾಗ ಅನ್ಸುತ್ತೆ. ಒಂದೆರಡು ಸಾಲ್ ವಿವರಿಸಕ್ಕಾಗತ್ತಾ? ಯಾಕಾಗಲ್ಲ, ಮೊದಲನೇ ಸಾಲ್ ಹೇಳು. ಆಗ್ಲಿ. ಪರಮ ಪುರುಷ ನೀನೆಲ್ಲಿಕಾಯಿ. ಇದರ ಒಳ ಅರ್ಥ ಎಷ್ಟು ಅದ್ಭುತವಾಗಿದೆ, ಹೇಳ್ತೀನಿ ಕೇಳು. ಪರಮ ಪುರುಷ ನೀನೆಲ್ಲಿಕಾಯಿ ಅಂದ್ರೆ, ತಂದೆ ನೀನು ನನ್ನ ಸದಾ ಕಾಯಿ, ನೀನು ಎಲ್ಲೆಲ್ಲಿದ್ಯಾ ಅಲ್ಲೆಲ್ಲ ಕಾಪಾಡು ಅಂತ. ಆಹಾ, ಅದ್ಭುತ. ಉಳಿದ ಸಾಲುಗಳ ಒಳ ಅರ್ಥ ಇದೇ ರೀತಿ ಇರ್ಬೇಕಲ್ವಾ? ಒಟ್ಟಾರೆ ಪರಮ ಪುರುಷನೇ ನೀ ನಮ್ಮನ್ನ ಸದಾಕಾಯಿ ಅಂತ ರಚಿಸಿರುವ ಈ ಮುಂಡಿಗೆಯನ್ನು ಸಮೂಹ ಗಾಯನದ ಮೂಲಕ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ 3 ಹಾಗೂ 4ನೇ ತರಗತಿಯ ವಿದ್ಯಾರ್ಥಿಗಳು. ಜೋರಾದ ಚಪ್ಪಾಳೆಗಳ ಮೂಲಕ ಸ್ವಾಗತಿಸೋಣ. ಪರಮ ಪುರುಷ ನೀನೆಲ್ಲಿಕಾಯಿ, ಸರಸಿಯೊಳಗೆ ಕರಿ ಕೂಗಲು ಕಾಯಿ. ಪರಮ ಪುರುಷ ನೀನೆಲ್ಲಿಕಾಯಿ, ಸರಸಿಯೊಳಗೆ ಕರಿ ಕೂಗಲು ಕಾಯಿ. ಪರಮ ಪುರುಷ ಮಾಡಿದ ಪಾಪ ನುಗ್ಗೆಕಾಯಿ, ಹರಿ ನಿನ್ನ ಧ್ಯಾನ ಬಾಳೆಕಾಯಿ. ಹಿರಿದು ಮಾಡಿದ ಪಾಪ ನುಗ್ಗೆಕಾಯಿ, ಹರಿ ನಿನ್ನ ಧ್ಯಾನ ಬಾಳೆಕಾಯಿ. ಸರ್ವ ಜೀವರಿಗೂ ಉಣಸಿ ಎಂಬದನೆ ಕಾಯಿ, ಸರ್ವ ಜೀವರಿಗೂ ಉಣಸಿ ಎಂಬದನೆ ಕಾಯಿ. ಹರಿಷಡ್ವರ್ಗಗಳೊಡಗಿಲಿ ಕಾಯಿ, ಹರಿಷಡ್ವರ್ಗಗಳೊಡಗಿಲಿ ಕಾಯಿ. ಪರಮ ಪುರುಷ ನೀನೆಲ್ಲಿಕಾಯಿ. ಗುರುರಾದಿಗಳೆಲ್ಲ ಹೀರೆಕಾಯಿ, ಪುರದುಷ್ಟಗಳು ಸೋರೆಕಾಯಿ. ಗುರುರಾದಿಗಳೆಲ್ಲ ಹೀರೆಕಾಯಿ, ಪುರದುಷ್ಟಗಳು ಸೋರೆಕಾಯಿ. ಭಾರತ ಕಥೆ ಕರ್ಣ
ಎಲ್ಲ 3ನೇ ಹಾಗೂ 4ನೇ ತರಗತಿಯ ಪುಟಾಣಿಗಳಿಗೆ ಹಾಗೂ ತರಬೇತಿ ನೀಡಿದ ವಿದ್ವಾನ್ ಶ್ರೀ ಶ್ರೀನಾಥ್ ಅವರಿಗೆ ಧನ್ಯವಾದಗಳು. ಭವ್ಯ ಭಾರತದ ದಿವ್ಯ ಮಂತ್ರ ವಸುದೈವ ಕುಟುಂಬಕಂ. ತಾಯಿ, ತಂದೆ, ಬಂಧು, ಬಳಗ, ಮಕ್ಕಳು, ಮೊಮ್ಮಕ್ಕಳು ಎಂತಹ ಅದ್ಭುತ ಹೃದಯ ಸ್ಪರ್ಶ ಭಾವ ಅಲ್ವಾ? ಹೌದು, ಆದರೆ ಇಂದು ಇದೆಲ್ಲ ಕಣ್ಣಿಗೆ ಕಾಣದಂತೆ ಮಾಯವಾಗಿದೆ. ಕುಟುಂಬದ ಕಣ್ಣು ತಾಯಿ, ಹಾಗೆಯೇ ಮಮತೆಯ ಮೊದಲ ಸ್ಪರ್ಶವು ತಾಯಿ. ತಾಯಿಯ ಪ್ರೀತಿ ಯಾವುದೇ ಷರತ್ತಿಲ್ಲದ ಪ್ರೀತಿ. ಮಗನ ಸುಖ, ದುಃಖ, ಸೋಲು, ಗೆಲುವು ಎಲ್ಲದರಲ್ಲೂ ಆಕೆ ಜೊತೆಲೇ ಇರ್ತಾಳೆ. ಅಂತಹ ತಾಯಿಯ ಋಣ ತೀರಿಸೋದಕ್ಕೆ 7 ಜನ್ಮನೂ ಸಾಲೋದಿಲ್ಲ. ಆದರೆ ಇಂದು ಮಕ್ಕಳು ಹೆತ್ತು ಹೊತ್ತು ಸಾಕಿ ಸಲಹಿದ ತಾಯಿಗೆ ವೃದ್ಧಾಶ್ರಮದ ದಾರಿ ತೋರಿಸ್ತಾ ಇದ್ದಾರೆ. ಆದರೆ ಒಂದಂತೂ ನಿಜ, ನೀವು ಈ ನೃತ್ಯ ರೂಪಕ ನೋಡಿ ಮನೆಗೆ ಹೋದ್ಮೇಲೆ ನಿಮ್ಮ ತಾಯಿಗೆ ಒಂದು ಸಿಹಿ ಮುತ್ತು ಕೊಡೋದಂತೂ ಗ್ಯಾರಂಟಿ. ಹೌದು, ವೃದ್ಧಾಶ್ರಮದ ಸೇರಿದ ತಾಯಿ ಹೇಗೆ ಒಂಟಿ ಬದುಕನ್ನು ಸಾಗಿಸ್ತಾಳೆ, ನಾನು ನನ್ನ ಮಕ್ಕಳಿಗೆ ಭಾರಾನ ಅನ್ನೋವಳ ಭಾವ ಎಷ್ಟೋ ಘೋರ ಅಲ್ವಾ? ಹೌದೌದು, ಬನ್ನಿ ಅಂತಹ ವೃದ್ಧಾಶ್ರಮದ ಕತೆ ವ್ರತೆ ಕುರಿತು ನೃತ್ಯ ರೂಪಕದಲ್ಲಿ ನೋಡೋಣ. ನಿಮ್ಮ ಜೋರಾದ ಚಪ್ಪಾಳೆಗಳ ಮೂಲಕ 7ನೇ ತರಗತಿಯ ವಿದ್ಯಾರ್ಥಿನಿಯರನ್ನು ವೇದಿಕೆಯ ಮೇಲೆ ಸ್ವಾಗತಿಸೋಣ.